ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ರಿಮೂವಲ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ ಮತ್ತೆ ರಿಮೂವಲ್ ಆಫ್ ನಲ್ ಪ್ರೊಡಕ್ಷನ್ ಬಗ್ಗೆ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ನಾವೇನು ಮಾಡಬೇಕು ಅಂದರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಕೊಟ್ಟಿರೋ ಈಕ್ವೇಷನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವುದಾದ್ರೂ ಯೂನಿಟ್ ಪ್ರೊಡಕ್ಷನ್, ಯೂನಿಟ್ ಅಂದರೆ ಬಿಗ್ ಲೆಟರು ಸಪ್ರೇಟಾಗಿ ಇದೆಯಾ ಅಂತ ನೋಡಬೇಕು. ಸೊ ಇದರಲ್ಲಿ ನೋಡಿದ್ರೆ ಎನ್ ಸಪ್ರೇಟ್ ಆಗಿದೆ, ಇವೆಲ್ಲ ಇಲ್ಲಿ ಎನ್ ಇದೆ, ಆದರೆ ಅದು ಸ್ಮಾಲ್ ಲೆಟರ್ಸ್ ಜೊತೆ ಸೇರಿದೆ. ಇದನ್ನು ಒಂದು ಲಾಜಿಕ್ ಆಗಿ ಇಟ್ಕೊಳ್ಳಿ. ಎಪ್ಸೋಲಾನ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಈ ಎನ್ನನ್ನು ಹೇಗೆ ಬರೆಯೋದು ಅಂತಂದರೆ, ಎಮ್ ಗಿವ್ಸ್ ಟು, ಈ ಎನ್ನಿನ ವ್ಯಾಲ್ಯೂ ನಮಗೆ ಗೊತ್ತಿದೆ ಸ್ಮಾಲ್ ಲೆಟರ್ಸ್ ಜೊತೆ. ಆವಾಗ ಏನು ಮಾಡಬೇಕು ಅಂದರೆ ಅದು ಅಷ್ಟನ್ನು ನಾವು ರೀಪ್ಲೇಸ್ ಮಾಡಬೇಕು. ಎನ್ ಕ್ಯೂ ಎನ್ ಬಾರ್ ಎನ್ ಬಾರ್, ಇನ್ನು ಉಳಿದಿರೋದೇನು ಕ್ಯೂ ಎನ್ ಎನ್ ಕ್ಯೂ ಸೇಮ್. ನೆಕ್ಸ್ಟ್ ಇದರಲ್ಲಿ ಯಾವ್ದಾರ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ? ಇಲ್ಲ. ಎನ್ ಕ್ಯೂ ಎನ್ ಬಾರ್ ಎನ್, ಯೂನಿಟ್ ಪ್ರೊಡಕ್ಷನ್ ಸಿಂಗಲ್ ಆಗಿರಬೇಕು, ಕ್ಯೂ. ಸೊ ಇದು ಸಿಂಪಲ್ ಎಕ್ಸಾಂಪಲ್ ಆಗಿತ್ತು. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಸ್, ಇಲ್ಲಿ ನೋಡಿದ್ರೆ ಇದು ಸ್ಮಾಲ್ ಸಿ, ಇದು ಬಿ ನಮಗೆ ಒಂದು ಸಪ್ರೇಟ್ ಆಗಿದೆ. ನೆಕ್ಸ್ಟ್ ಎ ಇದೆ, ನೆಕ್ಸ್ಟ್ ಬಿ ಇದೆ. ಸೊ ಇದನ್ನು ಸಿಂಪಲ್ ಟ್ರಿಕ್ಕಲ್ಲಿ ಹೇಗೆ ಬರೆಯೋದು ಅಂದರೆ, ಫಸ್ಟು ಯಾವ್ದ್ಯಾವ್ದಿಲ್ಲ ಅದನ್ನು ಬರ್ಕೊಂಬಿಡೋಣ. ಎ ಬಾರ್ ಸಿ, ನೆಕ್ಸ್ಟ್ ಬಿ ಗಿವ್ಸ್ ಟು ಬಿ ಬಿ, ನೆಕ್ಸ್ಟ್ ಎ ಗಿವ್ಸ್ ಟು ಎ ಬಾರ್ ಬಿ ಸಿ. ಸೊ ಇವಾಗ ಏನು ಮಾಡ್ಬೇಕು ನಾವು, ಆ ಯೂನಿಟ್ ಪ್ರೊಡಕ್ಷನ್ನ ತೆಗೆದು ಅದರ ವ್ಯಾಲ್ಯೂಸ್ನ ಬರಿಬೇಕು. ಸೊ ಕೆಳಗಿಂದ ನೋಡ್ತಾ ಹೋದರೆ ಬಿನ ವ್ಯಾಲ್ಯೂನ ತೆಗೆದುಬಿಟ್ಟು ಏನು ಬರಿಬೋದು, ಬಿ ಬರಿಬೋದು. ಯಾಕಂದರೆ ಎ ಬರೆದ್ರೆ ಮತ್ತೆ ನಮಗೆ ಯೂನಿಟ್ ಪ್ರೊಡಕ್ಷನ್ ಆಗುತ್ತೆ, ಅದಕ್ಕೆ ಬಿ ಮಾತ್ರ ಬರಿಬೇಕು, ಬಿ. ನೆಕ್ಸ್ಟ್ ಎ ಬರಿಬೇಕು, ಎ ವ್ಯಾಲ್ಯೂ ಏನಿದೆ ಇಲ್ಲಿದೆ. ಸೊ ಬಿನ ಬಿಟ್ಟು ಎ ಮತ್ತು ಬಿ ಸಿ ಮಾತ್ರ ಬರೆಯೋಣ. ನೆಕ್ಸ್ಟ್ ಬಿ ಬರಿಬೇಕು, ಬಿ ಅಂದರೆ ಎನ ಬಿಟ್ಟು, ಯಾಕಂದರೆ ನಮಗೆ ಯೂನಿಟ್ ಪ್ರೊಡಕ್ಷನ್ ಆಗುತ್ತೆ, ಅದಕ್ಕೆ ಎನ ಬಿಟ್ಟು ಬಿ ಮಾತ್ರ ಬರಿಬೇಕು, ಬಿ. ಸೊ ಇದು ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ಇನ್ನೂ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋದರೆ ಈಸಿಯಾಗಿ ಅರ್ಥ ಆಗುತ್ತೆ. ಇದಕ್ಕಿಂತ ಮುಂಚೆ ನಾನು ಯೂನಿಟ್ ಪ್ರೊಡಕ್ಷನ್ಸ್ ಮತ್ತು ರಿಮೂವಲ್ ಆಫ್ ನಲ್ ಪ್ರೊಡಕ್ಷನ್ಸಿನ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೂರನ್ನು ಕೂಡ ನೋಡಿ. ಎಕ್ಸಾಮ್ಸಲ್ಲಿ ಫಿಕ್ಸ್ ಕ್ವಶನ್ ಆಗಿರುತ್ತೆ ಇದು. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು.